KC ವ್ಯಾಲಿ ಪ್ರಾಜೆಕ್ಟ್ ಆ ಯೋಜನೆಯನ್ನು ನಾನು ಸ್ವಾಗತ ಮಾಡ್ತೇನೆ. ಓಕೆ. ಆದರೆ ನಮ್ಮ ಮಾನ್ಯ ಸಚಿವರು ಕೊಟ್ಟಿರುವ ಉತ್ತರಗಳು ಸಮರ್ಪಕವಾಗಿಲ್ಲ. ಓಕೆ. ಬೇಸಿಕಲಿ ನಮ್ಮ ಕ್ಷೇತ್ರದಲ್ಲಿ ಅಂದರೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಶ್ರೀನಿವಾಸಪುರ ತಾಲೂಕಲ್ಲಿ ಇದುವರೆಗೆ ಒಂದು ಕೆರೆ ಕೂಡ ತುಂಬಿಲ್ಲ. ಬರೀ ಪೈಪ್ಲೈನ್ ಮಾತ್ರ ಹಾಕಿದ್ದಾರೆ. ಸಾವಿರಾರು ಕೋಟಿ ಯೋಜನೆಯಲ್ಲಿ ಎಲ್ಲ ಪೈಪ್ಲೈನೇ ಕಾಣಿಸುತ್ತೆ. ಎಲ್ಲಿ ಕೂಡ ಒಂದು ಕೆರೆ ಅವ್ರು ಬರಲಿ ನಾಳೆ ನನ್ನ ಜೊತೆಯಲ್ಲಿ ಆಯಿತು. ಒಂದು ಕೆರೆಯಲ್ಲಿ ಕೂಡ ನೀರಿಲ್ಲ. ಬಹಳ ದುರುಪಯೋಗ ಆಗ್ತಾ ಇದೆ ಈ ಸ್ಕೀಮು. ಒಳ್ಳೆ ಸ್ಕೀಮು. ಇಸ್ರೇಲು ಟೆಕ್ನಾಲಜಿ ಬಳಕೆ ಮಾಡ್ಕೊಂಡು ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಸ್ಕೀಮು. 3 ಯೋಜನೆಯಲ್ಲಿ ಶುದ್ಧೀಕರಣ ಮಾಡಿದರೆ ಮಾತ್ರ ಈ ಯೋಜನೆ ಸಕ್ಸಸ್ ಆಗುತ್ತೆ. ಅಷ್ಟೇ ಅಲ್ಲ, ನಾವು ಜಿಲ್ಲೆಗೆ ಇವತ್ತು 430 MLT ಬರಬೇಕು. ಇವತ್ತು 200 ಚಿಲ್ಲರೆ ಬರ್ತಾ ಇರೋದು, ಅದು ಸರಿಯಾಗಿ ಬರ್ತಾ ಇಲ್ಲ. ಆ ನೀರಿನಿಂದ ಭಾರಿ ತೊಂದರೆಗಳಾಗ್ತಾ ಇದೆ. ಎಲ್ಲ 2 ಫೇಸಲ್ಲಿ ಕೂಡ ನೀರು ಶುದ್ಧೀಕರಣ ಆಗ್ತಾ ಇಲ್ಲ. 2 ಫೇಸಲ್ಲಿ ಕೂಡ ನೀರು ಶುದ್ಧೀಕರಣ ಆಗ್ತಾ ಇಲ್ಲ. ಆದ್ದರಿಂದ ತತ್ಕ್ಷಣ 3 ಸ್ಟೇಜಲ್ಲಿ ಕೂಡ ಅದನ್ನು ಶುದ್ಧೀಕರಣ ಮಾಡಿ ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ. ಅವರು ಬೆಳೆಯುವ ಒಂದು ಬೆಳೆಗಳಿಗೆ ಮತ್ತು ವಾಟರ್ ಟೇಬಲ್ ಇನ್ಕ್ರೀಸ್ ಆಗಬೇಕಾದ್ರೆ ಅದು ಕೂಡ ಆ ಯೋಜನೆಗೂ ಕೂಡ ಅನುಕೂಲ ಆಗುತ್ತೆ. ಇವಾಗ ನಮ್ಮ ತಾಲೂಕಲ್ಲಿ ಟೋಟಲಾಗಿ 1 ಕೆರೆಗೂ ಕೂಡ ಬಂದಿಲ್ಲ ನೀರು. ಕೇಳಿ ಇವಾಗ ಉತ್ತರ ಕೊಡಿ. ಒಂದು ಕೆರೆಗೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ನೋಡಿ ಬೆಂಗಳೂರಿಗೆ ಕೋಲಾರಿಂದ ಇವತ್ತು ನಮ್ಮ ಕೋಲಾರಕ್ಕೆ ಮೊದಲು ನೀರು ಹರಿದು ಬಂದಾಗ ಸಂಭ್ರಮ ಇತ್ತು, ಜನ ಆಚರಣೆ ಮಾಡ್ತಾಯಿದ್ರು. ಇವತ್ತು ಆ ಸಂಭ್ರಮ ಇಲ್ಲ. ಯಾಕಂದರೆ ನೀರಿನಲ್ಲಿ ಬರುವ ವಾಸನೆ ಮತ್ತು ಈ ನೀರಿನಿಂದ ಆರೋಗ್ಯ ಸಮಸ್ಯೆ, ಕೆರೆ ಮತ್ತು ಕಾಲುವೆ ಸೊಳ್ಳೆ ಸಮಸ್ಯೆ, ಇವೆಲ್ಲ ಕೂಡ ಸಮಸ್ಯೆಗಳಿದೆ. ಆದ್ದರಿಂದ ಈ 3ನೇ ಸ್ಟೇಜಲ್ಲಿ 3rd ಫೇಸಲ್ಲಿ ಶುದ್ಧೀಕರಣ ಏನು ಇವತ್ತು ಇಸ್ರೇಲ್ ಟೆಕ್ನಾಲಜಿ ಇದೆ, ಅದನ್ನು ಬಳಸ್ಕೊಂಡು ಮಾಡಿದರೆ ಈ ಯೋಜನೆ ಬಹಳ ಅನುಕೂಲವಾಗಿ ಒಳ್ಳೆಯ ಯೋಜನೆ. ನಾನು ಅಪ್ರಿಷಿಯೇಟ್ ಮಾಡ್ತೇನೆ, ನಾನು ಸ್ವಾಗತ ಮಾಡ್ತೇನೆ. ದಯಮಾಡಿ ಈ ಯೋಜನೆಯನ್ನು ಸದ್ಬಳಕೆ. ಇವತ್ತು ಏನು ದುರುಪಯೋಗ ಆಗಿದೆ, ನಾನು ಒಂದು ಹೈ ಲೆವೆಲ್ ಕಮಿಟಿಯಿಂದ ಎನ್ಕ್ವೈರಿ ಆಗಬೇಕಿದು. ಹೆಚ್ಚಿನ ಒಂದು ದುಡ್ಡು ಇದರಲ್ಲಿ ದುರುಪಯೋಗ ಆಗಿದೆ. ಹೈ ಲೆವೆಲ್ ಕಮಿಟಿಯಿಂದ ಎನ್ಕ್ವೈರಿ ಆಗಲಿ ಮಂತ್ರಿ ಅವರೇ. ಯಾಕಂದ್ರೆ ಬರೀ ಪೈಪ್ಲೈನ್ ಮಾತ್ರ ಹಾಕಿದ್ದಾರೆ, ಇಲ್ಲಿ ಕೂಡ ನೀರು ನೋಡ್ತಾ ಇಲ್ಲ.